ತಾಲೂಕಿನ ಐತಿಹಾಸಿಕ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ಜುಲೈ 5ರಂದು ಕಳ್ಳತನವಾಗಿದ್ದ 32 ಕೆಜಿ ತೂಕದ ಬೆಳ್ಳಿ ಪ್ರತಿಮೆಯ ಮುಖಕವಚದ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಕಳ್ಳತನ ಮಾಡಿದ ಬೆಳ್ಳಿಯನ್ನು ಕರಗಿಸಿ ಗಟ್ಟಿಯನ್ನಾಗಿ ಪರಿವರ್ತಿಸಿ ಗುಜರಾತ್ನಲ್ಲಿ ಅಡಗಿದ್ದ 3 ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಕದ್ದ ಮಾಲನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದರು. ಕಾನೂನು ಪ್ರಕ್ರಿಯೆಗಳ ನಂತರ ರಿಕವರಿಯಾದ ಬೆಳ್ಳಿಯನ್ನು ಸೋಮವಾರ ಆಗಸ್ಟ್ 17 ದೇವಾಲಯದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಗಿದೆ. ಸಿಪಿಐ ಮಹಮ್ಮದ್ ಫಸೀಯುದ್ದೀನ್ ಅವರು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕೆವೈ ಬಿರಾದಾರ, ಕಾರ್ಯದರ್ಶಿ ಎಸ್ಬಿ ನಾಡಗೌಡ, ಸದಸ್ಯರಾದ ಶ್ರೀಶೈಲ ಮೇಟಿ ಹಾಗೂ ಮಲ್ಲಣ್ಣ ಮೇಟಿಯವರಿಗೆ ರಿಕವರಿ ಮಾಡಲಾಗಿದ್ದ ಬೆಳ್ಳಿ ಗಟ್ಟಿಯನ್ನು ಹಸ್ತಾಂತರಿಸಿದರು. ಜಾತ್ರೆಯೊಳಗಾಗಿ ನೂತನ ಬೆಳ್ಳಿ ಪ್ರತಿಮೆ ಪ್ರತಿಷ್ಠಾಪನೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಡಳಿತ ಮಂಡಳಿ ಅಧ್ಯಕ್ಷ ಕೆವೈ ಬಿರಾದಾರ ಹಾಗೂ ಸದಸ್ಯ ಶ್ರೀಶೈಲ ಮೇಟಿ, 1 ತಿಂಗಳ ಹಿಂದೆ ಕಳ್ಳತನವಾಗಿದ್ದ ದೇವರ ಪ್ರತಿಮೆಯ ಬೆಳ್ಳಿ ಗಟ್ಟಿಯು ಪವಾಡ ಮುತ್ಯಾನ ವಾರವಾದ ಸೋಮವಾರವೇ ಮರಳಿ ಕೈಸೇರಿರುವುದು ಅಪಾರ ಸಂತಸ ತಂದಿದೆ. ಭಕ್ತರ ಇಚ್ಛೆಯಂತೆ ರಿಕವರಿಯಾದ ಬೆಳ್ಳಿಯೊಂದಿಗೆ ಭಕ್ತರಿಂದ ಸಂಗ್ರಹವಾಗುವ ದೇಣಿಗೆಯನ್ನು ಸೇರಿಸಿ ನೂತನ ಬೆಳ್ಳಿ ಪ್ರತಿಮೆಯನ್ನು ತಯಾರಿಸಲಾಗುವುದು. ಮುಂಬರುವ ಜಾತ್ರೆಯೊಳಗಾಗಿ ಕರ್ತೃಗದ್ದುಗೆಯ ಮೇಲೆ ನೂತನ ಪ್ರತಿಮೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು. ಈಗಾಗಲೇ ಸೋಲಾಪುರದ ನುರಿತ ಕುಶಲಕರ್ಮಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಸದ್ಯ ಹಳೆಯ ಬೆಳ್ಳಿ ಪ್ರತಿಮೆಯನ್ನೇ ಕರ್ತೃಗದ್ದುಗೆಯ ಮೇಲೆ ಪೂಜಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇವಾಲಯದ ಸುರಕ್ಷತೆಯ ದೃಷ್ಟಿಯಿಂದ 20ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. 5/7/2026ರಂದು ನಮ್ಮ ಪವಾಡಬಸವೇಶ್ವರ ಮೂರ್ತಿಯು ಒಂದು ಯಾರೋ ಕಳ್ಳರು ಅಪಹರಿಸಿಕೊಂಡು ಹೋದದ್ದು ಸುಮಾರು 1 ತಿಂಗಳ ನಂತರ ನಮ್ಮ ಎಲ್ಲ ಮುದ್ದೇಬಿಹಾಳದ ಆರಕ್ಷಕ ಪೊಲೀಸ್ ಠಾಣೆಯ CPI ಸಾಹೇಬರು, PSI ಸಾಹೇಬರು, ಇಡೀ ಅವರ ಒಂದು ಎಲ್ಲ ಸಿಬ್ಬಂದಿಯೊಂದಿಗೆ ಈ ನಮ್ಮ ಪವಾಡ ಬಸವೇಶ್ವರ ಮೂರ್ತಿ ಇವತ್ತು ನಮ್ಮ ಕೋರ್ಟ್ನಿಂದ ಡಿಸ್ಪ್ಯಾಚ್ ಆದದ್ದು ನಮಗೆ ಭಾಳ ಒಂದು ಹೆಮ್ಮೆಯ ಸಂಗತಿ. ಇದ್ರು ಪವಾಡ ಬಸವೇಶ್ವರ ಮೂರ್ತಿ ಎಂದು ಬರ್ತೈತಿ ನಮ್ಮನ್ನು ಕೇಳಿದರು. ಇವತ್ತು ಭಾಳ ಒಂದು ಸಂತೋಷ ಸುದ್ದಿ. ಆದರೆ ಪವಾಡ ಬಸವೇಶ್ವರ ಮೂರ್ತಿ ಬರಲಿಲ್ಲ, ಮೂರ್ತಿಯ ಪ್ರತಿರೂಪವಾಗಿ ಬೆಳ್ಳಿ ನಮಗೆ ನಮ್ಮ ಈ ಎಲ್ಲ ಮುದ್ದೇಬಿಹಾಳ ತಾಲೂಕಿನ ಆರಕ್ಷಕ ಠಾಣೆಯ CPI ಸಾಹೇಬರು ಒಂದು PSIರ ಮಾರ್ಗದರ್ಶನಗಳು 8/2026ರಂದು ಇವತ್ತು ನಮಗೆ ಬೆಳ್ಳಿಯ ಪ್ರತಿರೂಪವಾಗಿ ನಮಗೆ ದೇವರು ಪವಾಡ ಬಸವೇಶ್ವರ ನಮ್ಮ ಊರಿಗೆ ಬಂದಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಯಾಕಂದರೆ ಇದು 5 ವಾರಗಳಾದವು. ಇವತ್ತು ಸೋಮವಾರ, ಪ್ರತಿ ಸೋಮವಾರಕ್ಕೂ ಒಂದೊಂದು ಕುರುಹುಗಳು ನಮ್ಮ ಪವಾಡ ಬಸವೇಶ್ವರ ದೊರಕಿತು. ಇವತ್ತು ನಮಗೂ ಸಿಕ್ಕದ್ದು ಮೂರ್ತಿಯ ಪ್ರತಿರೂಪ ಇವತ್ತು ಸೋಮವಾರ ದೊರಕಿದ್ದು ನಮಗೂ ಒಂದು ಸಂತೋಷ ಸಂಗತಿ. ಈಗಾಗಲೇ ನಮ್ಮೂರಾಗ ಸಾವಿರಾರು ಜನ ಈಗ ಆಗಲೇ ಕೊಂಡ್ದು ಯಾವಾಗ ಬರ್ತಾನಂತ ಬರಮಾಡಿಕೊಳ್ಳಲು ಭಾಳ ಕಾತರರಾಗ್ಯಾರ. ಸತತ 1 ತಿಂಗಳ ಪೊಲೀಸ್ ಇಲಾಖೆಯ ಪರಿಶ್ರಮದಿಂದ ನಮ್ಮ ದೇವಸ್ಥಾನದಲ್ಲಿ ಕಳವಾಗಿದ್ದಂಥ ಮೂರ್ತಿ ಕೋರ್ಟಿಗೆ ಜಮಾ ಆಗಿತ್ತು. ಇವತ್ತು ಹೋದ ಸೋಮವಾರನೇ ನಾವು ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಿ. ಸತತ 7 ದಿನಗಳ ಕಾಲ ಕಾರಣಾಂತರಗಳಿಂದ ಮುಂದಕ್ಕಾಗ್ತಾ ಇವತ್ತು ಪವಾಡ ಬಸವೇಶ್ವರರ ವಾರ ಸೋಮವಾರನೇ ಇರುವುದರಿಂದ ಇವತ್ತೇ ಕೋರ್ಟಿನಿಂದ ನಮಗೆ ಆದೇಶ ದೊರಕ್ಯದ. ಮೂರ್ತಿಯ ಪ್ರತಿರೂಪವಾದ ಬೆಳ್ಳಿಯನ್ನು ಇವತ್ತು ನಮ್ಮ ಹ್ಯಾಂಡೋರಿಗೆ ಕೊಟ್ಟಿದ್ದಾರೆ. ಭಕ್ತರ ಆಶಯದಂತೆ ಆದಷ್ಟು ಬೇಗನೆ ಮೂರ್ತಿಯನ್ನು ಮರಳಿ ಗದ್ದಿಗೆಗೆ ಸ್ಥಾಪಿಸುವಂಥ ಕಾರ್ಯ ನಮ್ಮ ಸಂಸ್ಥೆಯ ವತಿಯಿಂದ ಆದಷ್ಟು ಬೇಗನೆ ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರಗಳನ್ನು ಇವತ್ತು ಆಲ್ರೆಡಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಕೂಡಿದ್ದು, ಭಕ್ತರ ಜೊತೆ ಸಮಾಲೋಚನೆ ಮಾಡಿ ಶೀಘ್ರದಲ್ಲೇ ಮೂರ್ತಿಯನ್ನು ತಯಾರು ಮಾಡಿ ಕೂಡಿಸುವಂಥ ವ್ಯವಸ್ಥೆಯನ್ನು ಒಟ್ಟು 47 ಗಟ್ಟಿ ಬೆಳ್ಳಿ ಪೀಸು ಹಾಗೂ ಅದರ ಜೊತೆಗೆ ಅಂದಾಜು 4 kg ತೂಕದ ಕಟ್ ಆಗಿದ್ದಂಥ ನಾಗಪ್ಪನ ಹಿಡಿಯ ರೂಪದಲ್ಲಿರುವಂಥ ಪ್ರಭಾವಳಿಯನ್ನು ಕಟ್ ಮಾಡಿ ತುಕುಡಿದ್ದಂಥದ್ದು 4 kg. ಒಟ್ಟು 26 ಅಥವಾ 27 kgವರೆಗೆ ಬೆಳ್ಳಿ ಆಲ್ರೆಡಿ ಪೊಲೀಸ್ ಇಲಾಖೆಯವರು ನಮಗೆ ಹ್ಯಾಂಡೋವರ್ ಕೊಟ್ಟಿದ್ದಾರೆ. ಒಟ್ಟಾರೆ ಲಕ್ಷಾನುಗಟ್ಟಲೆ ಭಕ್ತರ ಆಶಯದಂತೆ ಪೊಲೀಸ್ ಇಲಾಖೆ ಒಳ್ಳೆಯ ಕಾರ್ಯ ಮಾಡಿದೆ. ಎಲ್ಲರ ಭಕ್ತರ ಪರವಾಗಿ ಪೊಲೀಸ್ ಇಲಾಖೆಗೆ
ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 32 kg ರಿಕವರಿ ಆಗಿದೆ ಅಂತ ಹೇಳಿದ್ರು ಅವತ್ತು. 32 kg ರಿಕವರಿ ಅಂದ್ರೆ ಅದರಲ್ಲಿ 25ರಿಂದ 30% ವೇಸ್ಟೇಜ್ ಅಂತ ಕರಗಿಸಿದರು ಅಂದ ವೇಸ್ಟೇಜ್ ಅಂತ ಕಡಿಮೆಯಾಗಿ ನಮಗೆ 27 kg 26ರಿಂದ 27 kgವರೆಗೂ 100% 99% ಬೆಳ್ಳಿಯನ್ನು ಆ ಉದ್ದೇಶಕ್ಕಾಗಿ ಈ ಮೊದಲ ಮೂರ್ತಿ ಸನ್ಮಾನ್ಯ ಎಸ್ ಪಾಟೀಲ್ ನಡಳ್ಳಿಯವರು ಮಾಡಿದರು. ಈಗ ಕರಗಿ ಮತ್ತೆ ಮೂರ್ತಿ ಮಾಡಿಸುವಂಥ ಸನ್ನಿವೇಶ ಸೃಷ್ಟಿಯಾಗಿರುವುದರಿಂದ ಸಾಕಷ್ಟು ಭಕ್ತರು ನಾವು ಕೂಡ ನಮಗೆ ಕೈಲಾದಷ್ಟು ಬೆಳ್ಳಿಯನ್ನು ಮುತ್ತಿನ ಮೂರ್ತಿ ಮಾಡಲಿಕ್ಕೆ ಕೊಡ್ತೇವೆ. ಅದಕ್ಕೆ ನಮ್ಮಿಂದನೂ ಕೂಡ ಭಕ್ತರು ಎಲ್ಲ ಭಕ್ತರು ನಮ್ಮಿಂದನೂ ಕೂಡ ಅದನ್ನು ಸ್ವೀಕರಿಸಿ ಎಲ್ಲ ಭಕ್ತರ ಆಶಯದಂತೆ ಎಲ್ಲರ ಸಹಯೋಗದೊಂದಿಗೆ ಮುತ್ತಿನ ಮೂರ್ತಿ ಮಾಡ್ತಾರೆ. ಸಾಬಳೆ ಮನೆತನದವರು ನಮ್ಮ ಪೂರ್ವ ಈ ಮೂರ್ತಿ ದೊಡ್ಡ ಮೂರ್ತಿ ಮಾಡಿಸುವ ಪೂರ್ವದಲ್ಲಿ 98ನೇ ಇಸ್ವಿಯಲ್ಲಿ ಸೊಲ್ಲಾಪುರದ ಭಕ್ತರಾದ ಸಾಬಳೆಯವರು ನಮಗೆ 11 ಕಿಲೋದ ಮೂರ್ತಿಯನ್ನು ಕೊಟ್ಟಿದ್ದರು. ಧಾರ್ಮಿಕ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ಅವತ್ತು ಮೂರ್ತಿ ಹೋದುದರಿಂದ ಆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದಿನನಿತ್ಯ ಇವತ್ತು ಪೂಜೆಗೊಳ್ಳುತ್ತೈತಿ ಪವಾಡ ಬಸವೇಶ್ವರ ಒಂದು ದೇವಸ್ಥಾನದಲ್ಲಿ. ಅದು ಮುಂದೆ ಅದು ಎಲ್ಲಿವರೆಗೆ ಪೂಜೆಗೊಳ್ಳುತ್ತೈತಿ, ಮುಂದೆ ಹೊಸ ಮೂರ್ತಿ ಬರುವವರೆಗೆ ಅಲ್ಲಿವರೆಗೆ ಪೂಜೆಗೊಳ್ಳುತ್ತೈತಿ. ಯಾವುದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಲಾರ್ದಂಗೆ ನಮ್ಮ ಸಂಸ್ಥೆಯ ಊರಿನ ಎಲ್ಲ ಹಿರಿಯರು ಅದನ್ನು ನಡೆಸ್ಕೊಂಡು ಹೊಂಟರು. ನೂತನ ಪ್ರತಿಮೆ ಯಾವಾಗ ಪ್ರತಿಷ್ಠಾಪನೆ ಆಗ್ಬೋದು ಅಂದಾಜು? ಈ ಪೂರ್ವದಲ್ಲಿ ಹೋದ ಶುಕ್ರವಾರ ನಾವು ಆಲ್ರೆಡಿ ಸೊಲ್ಲಾಪುರಕ್ಕೆ ಮೂರ್ತಿ ಹಾಕ್ಲಿಕ್ಕೆ ಹೋಗಿದ್ದೀವಿ. ಅವರಿಗೆ ನಾವು ಏನು ಹೇಳಿದ್ದೀವಿ ಅಂದ್ರೆ ಒಂದು 2 ದಿವಸದಲ್ಲಿ ನಮ್ಗೆ ಬೆಳ್ಳಿ ರಿಕವರಿ ಪೊಲೀಸ್ ಇಲಾಖೆಯಿಂದ ಆಗುತ್ತೆ, ಕೋರ್ಟಿಂದ ಸಿಗುತ್ತೆ. 2 ದಿನದಲ್ಲಿ ಬಂದು ನಿಮ್ಗೆ ಕೊಟ್ಟೇವಂದ್ರೆ ನೀವು 2 ದಿನದಾಗ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಅವರು 1 ತಿಂಗಳ ಕಾಲಾವಕಾಶ ಕೇಳಿದರು. ಅದರಲ್ಲಿ ಈಗ ಆಲ್ರೆಡಿ 8 ದಿವಸ ಗತಿಸ್ಯದ. ನಾಳೆ ಬೆಳಗ್ಗೆಯೇ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಆದಷ್ಟು ಈ ಜಾತ್ರೆ 11ನೇ ತಾರೀಕು ಇರುವುದರಿಂದ ಆ ಜಾತ್ರೆ ನೋಟ್ಲೆ ಮಾಡ್ಬೇಕನ್ನುವಂಥ ವಿಚಾರ ನಮ್ಮ ಆಡಳಿತ ಮಂಡಳಿ ಈಗ ಸಂಪೂರ್ಣ ಐತಿ. ಅದಕ್ಕೆ ತಕ್ಕಂಗೆ ಅವ್ರ ಕೆಲಸಗಾರರು ಕೂಡ ಈಗ ಆಲ್ರೆಡಿ 8 ದಿವಸ ಕಳೆದಿರೋದ್ರಿಂದ ಅವ್ರ ಜೊತೆಗೆ ಇನ್ನೊಂದು ಜರ ಸಂಪರ್ಕ ಮಾಡಿ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮುಂಜಾಗ್ರತಾ ಕ್ರಮವಾಗಿ ಭದ್ರತಾ ಸಿಬ್ಬಂದಿ ನೇಮಕ ಮಾಡ್ಕೊತೀನಿ ಅಂತ ಹೇಳಿದ್ರಿ, ಸ್ಟ್ರಾಂಗ್ ರೂಮ್ ಬಗ್ಗೆ ಹೇಳಿದ್ರಿ, ಆ ಬಗ್ಗೆ ಹೇಳೋದಾದರೆ? ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ನಾವು ದೇವಸ್ಥಾನದಲ್ಲಿ ಸುಮಾರು 15 ದಿವಸದಿಂದ ಒಂದು ದೇವಸ್ಥಾನದ ಇಡೀ ಪ್ರಾಂಗಣ, ನಮ್ಮ ದೇವಸ್ಥಾನದ ಗರ್ಭಗುಡಿಯು ಬಂದೋಬಸ್ತಾಗಲು ನಾವು ಈಗ 15 ದಿವಸ ಕರಕುಶಲಕರ್ಮಿಗಳನ್ನು ಕರೆದುಕೊಂಡು ದಿನ ಬಂದೋಬಸ್ತ್ ಮಾಡಿದ್ದಾಗಿದೆ. ಮತ್ತು ಮೇಲಾಗಿ 2 ಲಕ್ಷ ರೂಪಾಯಿಗೆ CCTVಯನ್ನು ಬೆಂಗಳೂರಿನಿಂದ ತರಿಸಿ 20 CCTVಗಳನ್ನು ಆ ಸಂಸ್ಥೆಯ ಪ್ರಾಂಗಣದಲ್ಲಿ ನಿಯೋಜಿಸೆವು. ಇನ್ನೂ ಹೆಚ್ಚಿನ ಕೆಲಸ ನಡೆದೈತಿ. ಬಂದೋಬಸ್ತ್ ಮುಂದೆ ಯಾವುದೇ ಕಾಲಕ್ಕೆ ಹೋಗಲಿಕ್ಕೂ ಮತ್ತು ಸ್ಟ್ರಾಂಗ್ ರೂಮ್ ಏನಾದ್ರು ಮಾಡಲು ನಮ್ಮ ಈಗಾಗಲೇ ಮಾನ್ಯ ಶಾಸಕರಾದಂಥ CS ನಾಡಗೌಡ ಸಾಹೇಬರು ಒಂದು ಭರವಸೆ ಕೊಟ್ಟಾರೆ. ಸ್ಟ್ರಾಂಗ್ ರೂಮಿಗೆ ಅದು ಎಷ್ಟು ಖರ್ಚಾಗ್ತೈತಿ ಅಷ್ಟನ್ನು ನಿಭಾಯಿಸ್ತೀನಿ ಅಂದಾರ. ಅವರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆ ಭೇಟಿಯಾಗಿದ್ದೆವು. ಅದರದೆಲ್ಲ ಪ್ರಸ್ತಾಪ ಮಾಡಿ ಆದಷ್ಟು ನಾವು ತೀವ್ರವಾಗಿ ಇನ್ನೂ ಹೆಚ್ಚಿನ ಭದ್ರತೆ, ಯಾಕಂದ್ರೆ ಈಗಾಗಲೇ ನಾವು ಒಬ್ಬರು ವಾಚ್ಮ್ಯಾನ್ರವ್ರನ್ನ ನೇಮಿಸಬೇಕಂತ ಇನ್ನೂ ಹಲವಾರು ಯೋಜನೆಗಳದಾವೆ ಬಂದೋಬಸ್ತ್ ಸಲುವಾಗಿ. ಮುಂದೆ ಅಂಥ ಅಜಾಗರೂಕತೆ ಆಗಲಾರ್ದಂಗೆ ನಾವು ಸಂಸ್ಥೆಯವರು ಶ್ರಮ ವಹಿಸ್ತೀವಿ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಕರ್ತವ್ಯತೆಗೆ ಮೇಲೆ ಬೆಳ್ಳಿಯ ಆಭರಣದಿರುವಂತ ಇಡ್ತೀರಾ? ಯಾವ ಥರ ಸಂದರ್ಭ ಅದು ಅಂತಿಲ್ಲ, ಯಾಕಂದ್ರೆ ಜಾಗೃತ ಸ್ಥಾನ ಅದು. ವಿಶೇಷ ಸಂದರ್ಭ ಅನ್ನುವುದು ಮತ್ತು ಆ ಮೂರ್ತಿ ಬದಲು ಮಾಡೋದಿಲ್ಲ. ಯಾವಾಗ ನಾವು ನಿರಂತರವಾಗಿ ಅದನ್ನು ಅಭಿಷೇಕ ಮಾಡಿ ಹೋಮ ಹವನಗಳ ಮಾಡಿ ಮೂರ್ತಿ ಪ್ರತಿಷ್ಠಾಪಿಸಿ ಹೊಳೆ ಕಿತ್ತುವ ಪ್ರಶ್ನೆನೇ ಇಲ್ಲ. ಅದು ಬೇಕಾದ್ದು ಬರಲಿ, ಮುಂದೆ ಯಾವುದೇ ಇಂಥ ಅಜಾಗರೂಕತೆ ಆಗಲಾರ್ದಂಗೆ ನಾವು ಕಟ್ಟುನಿಟ್ಟಿನ ಬಿಗಿ ಕ್ರಮ. ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ, ಭವ್ಯ ಮೆರವಣಿಗೆ. ರಿಕವರಿಯಾದ ಬೆಳ್ಳಿಯನ್ನು ಆಡಳಿತ ಮಂಡಳಿಯವರು ಗ್ರಾಮಕ್ಕೆ ತರುತ್ತಿದ್ದಂತೆ ಸಾವಿರಾರು ಭಕ್ತರು ಮಂಗಲವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತಿಸಿದರು. ಪವಾಡ ಮುತ್ಯ ಮರಳಿ ಊರಿಗೆ ಬಂದ ಎಂಬ ಭಾವನೆಯಿಂದ ಭಕ್ತರು ಬೆಳ್ಳಿಗಟ್ಟಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು. ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು.